ನಮಸ್ಕಾರ. ಕ್ರೈಮ್ ಫೈಲ್ನ 100ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಡೆಯೋ ವ್ಯಾವಹಾರಿಕ ದ್ವೇಷ, ಅಸ್ತಿತ್ವಕ್ಕಾಗಿ ಹೋರಾಟಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೊಲೆಯಲ್ಲಿ ಅಂತ್ಯವಾಗಿರೋದನ್ನ ನಾವು ನೋಡಿದ್ದೀವಿ. ಅದು ಅಲ್ಲದೆ ಯಾವ್ಯಾವುದೋ ಕೌಟುಂಬಿಕ ಕಾರಣಗಳಿಗೋಸ್ಕರ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೊಲೆಯಾಗಿರೋ ಕಥೆಯನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತಿರೋದು ಇವೆರಡೂ ಕಾರಣಗಳಲ್ಲದೆ ಬೇರೆ ಯಾವುದೋ ಅಪರೂಪದ ಕಾರಣಕ್ಕೋಸ್ಕರ ವಿಚಿತ್ರ ಸನ್ನಿವೇಶದಲ್ಲಿ ಕೊಲೆಯಾಗಿ ಹೋದ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರ ಕಥೆನ. ನಾಗರಾಜ್ ರೆಡ್ಡಿ ಅನ್ನೋ ರಿಯಲ್ ಎಸ್ಟೇಟ್ ಉದ್ಯಮಿ ಮಾರತ್ಹಳ್ಳಿ ಮೇನ್ ರೋಡ್ ಪಣತ್ತೂರಿನ ಮುನಿರೆಡ್ಡಿ ಬಡಾವಣೆಯಲ್ಲಿ ತನ್ನ ಹೆಂಡತಿ ಮತ್ತು 2 ಹೆಣ್ಮಕ್ಳ ಜೊತೆ ಸುಖವಾಗಿ ಸಂಸಾರ ಮಾಡ್ತಿರ್ತಾನೆ. ರಿಯಲ್ ಎಸ್ಟೇಟ್ ವ್ಯವಹಾರದ ಜೊತೆ ಫೈನಾನ್ಸ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದು ಪಣತ್ತೂರಿನಲ್ಲಿ 2 ಶ್ರೀಮಂತ ಫ್ಲಾಟ್ ಓನರ್ ಆಗಿರ್ತಾನೆ. ಸಾಕಷ್ಟು ಆಸ್ತಿ ಹಣ ಗಳಿಸಿ ಶ್ರೀಮಂತ ಆಗಿರ್ತಾನೆ. ಹೊರಗಡೆ ಹೊರಟ್ರಾ? ಕೆಲಸಕ್ಕೆ. ಮಕ್ಕಳಿಗೆ ಸ್ಕೂಲಿಗೆ ರಜಾ ಸಿಕ್ಕಿತ್ತು, ಎಲ್ಲಾದ್ರೂ ಹೊರಗಡೆ ಹೋಗ್ಬೋದಿತ್ತು. ನನಗೆ ಅರ್ಜೆಂಟ್ ಕೆಲಸ ಇದೆ, ನೀವು ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ. ಯಾವಾಗ ನೋಡಿದ್ರು ಕೆಲಸ ಅಂತಿರ್ತೀರಾ. ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇದೆ, ಒಂದ್ ಸ್ವಲ್ಪ ಟೈಮ್ ಫ್ಯಾಮಿಲಿ ಕೊಡ್ಬಾರ್ದೇನ್ರಿ? ನಾನು ಇಷ್ಟೆಲ್ಲ ದುಡ್ದಿದ್ದೆಲ್ಲ ಇದೆಲ್ಲ ಬಂದಿದ್ದ ತಿಳ್ಕೊ. ಅಲ್ಲ, ನಮ್ಮ ಮಕ್ಳಿಗಾದ್ರೂ ಮುಂದೆ ಹಣ ಆಸ್ತಿ ಅವಶ್ಯಕತೆ ಇದೆಯಲ್ವಾ? ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಕಣ್ರಿ. ಹೋಗ್ಲಿ, ಸಂಜೆನಾದ್ರೂ ಬೇಗ ಬರ್ತೀರಾ? ಮಕ್ಳನ್ನ ಪಾಪ ಹೊರಗಡೆ ಕರ್ಕೊಂಡು ಹೋಗೋಣ. 3 ಹೊತ್ತು ಹೋಮ್ ವರ್ಕು ಸ್ಕೂಲ್ ಅಂತಿರ್ತವೆ ಕಣ್ರಿ. ಸರಿ, ಬೇಗ ಬಂದು. ಮೊದ್ಲೆಲ್ಲ ವಾರಕ್ಕೊಮ್ಮೆ ಅದು ಹೊರಗಡೆ ಕರ್ಕೊಂಡು ಹೋಗ್ತಿದ್ರಿ, ಈಗ ಅದೇನಾಗ್ತೀಯೋ. ಮಕ್ಳ ಮೇಲೆ ಪ್ರೀತಿನೇ ಕಡಿಮೆ ಆಗ್ತಿದೆ ನಿಮ್ಗೆ. ನೋಡು, ಯಾವ್ದಾದ್ರು ಕೆಲಸಕ್ಕೆ ಹೊರಟಾಗ ಸಣ್ಣ ಪುಟ್ಟ ವಿಷಯದಿಂದ ಜಗಳ ಆಗ್ತಾ ಇರ್ತೀಯ. ಅದೇನ್ ಕೆಟ್ಟ ಅಭ್ಯಾಸ ನಿಂದು? ಬಾಯಿ ಮುಚ್ಕೊಂಡು ಸ್ವಲ್ಪ ತಿರ್ತೀಯ. ಆಯ್ತು, ನಿಮ್ ಮುಂದೆ ನಾನು ಮಾತಾಡ್ಬಾರ್ದು ಅಷ್ಟೇ ತಾನೇ? ಇನ್ ಮುಂದೆ ಮಾತಾಡಲ್ಲ, ಹೋಗ್ಬಿಟ್ ಬನ್ನಿ. ಗೊಂಬೆ ನೋಡು, ಗೊಂಬೆ ಎಷ್ಟು ಚೆನ್ನಾಗಿದೆ ಅಲ್ಲ? ಏನಂತೀರ ಅಮ್ಮವರು? ಏನೋ ಕಾಫಿ ಕೊಡ್ಲಾ? ಈಗ ಕಾಫಿ ಗೀಫಿ ಏನು ಬೇಡ, ನಿನ್ನ ಮಗುನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ತುಂಬಾ ಬಿಸಿ ಇದಾಗಿದೆ. ಹಾಗೇನಿಲ್ಲ, ಯಾಕಂಗಂತೀಯ? ಮೊದಲೆಲ್ಲ ಎಷ್ಟು ಅರ್ಜೆಂಟ್ ಕೆಲಸ ಇದ್ರೂ ಕೂಡ ಸಂಜೆ ಮನೆಗೆ ಬಂದು ಹೋಗ್ತಿದ್ರಿ. ಈಗ ನಿಮಗೆ ನನ್ನ ಮೇಲೆ ಪ್ರೀತಿನೇ ಕಡಿಮೆ ಆಗಿದೆ. ಯಾಕೆ ಇಲ್ಲದೆಲ್ಲ ಯೋಚನೆ ಮಾಡಿ ನನಗೆ ನಾನು ಬಂದಾಗೆಲ್ಲ ತಲೆ ತಿಂತೀಯ? ಚಿಕ್ಕ ಚಿಕ್ಕ ವಿಷಯ ಇಷ್ಟು ದೊಡ್ಡದು ಮಾಡ್ತೀಯ? ನಾನೇನಂದ್ರೂ ನಿಮಗೆ ಬೇಜಾರಾಗತ್ತಲ್ವಾ? ಒಂದಿನ ನೀವು ಮನೆಗೆ ಬಂದಿಲ್ಲ ಅಂದ್ರೆ ನನ್ಗೆ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ ನಿಮ್ಗೆ? ನಿನ್ ಗಾಬರಿ ಪಟ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ನಾನಾದ್ರೂ ಎಲ್ಲಿ ಹೋಗ್ಲೇಳು, ಹೆಂಡತಿ ಮಕ್ಕಳನ್ನ ಬಿಟ್ಟು? ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಲ್ಲ ಸರಿ, ನನ್ನನ್ನೆಲ್ಲಿ ಬಿಟ್ಟು ಹೋಗ್ತಿರೋ ಅಂತ ಹೆದರಿಕೆ. ನೋಡು, ನೀನೇನ್ ಬೇಕಾದ್ರು ಅನ್ಕೋ, ನಾನಂತೂ ಹೋಗ್ಲೇಬೇಕು. ನನಗೆ ಕೆಲಸ ಇದೆ. ಈ ದುಡ್ಡು ಇಟ್ಕೋ ಖರ್ಚಿಗೆ. ಬರ್ಲ ಪುಟ? ಅಷ್ಟು ಅರ್ಜೆಂಟ್ ಇದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳೋಕ್ ಬಂದ್ರ? ನೋಡು, ಸಿಟ್ ಮಾಡ್ಕೋಬೇಡ, ನನಗೆ ನಿಜವಾಗ್ಲೂ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಅಮ್ಮ, ಅಪ್ಪ ಇಷ್ಟೊತ್ತಾದ್ರೂ ಬಂದಿಲ್ಲ, ಅವ್ನು ಫೋನ್ ಮಾಡಮ್ಮ. ನೀನ್ ಯಾವತ್ತಾದ್ರೂ ಅವ್ರು ಬೇಗ ಬಂದಿದ್ದು ನೋಡಿದ್ಯಮ್ಮ? ಅದೇ ರಾಗ ಅದೇ ಹಾಡು, ಬರ್ತಾರ ಬಿಡು. ಅಲ್ಲ ಅಮ್ಮ, ಯಾವತ್ತೂ ಇಷ್ಟು ಲೇಟ್ ಮಾಡಿರ್ಲಿಲ್ಲ, ಯಾವ್ದಕ್ಕೂ ಒಂದು ಫೋನ್ ಮಾಡಮ್ಮ. ನಾನೀಗ ಫೋನ್ ಮಾಡಿದ್ರೆ ಅದಕ್ಕೂ ಮನೆಗೆ ಬಂದು ರೇಗಾಡ್ತಾರೆ, ಏನಕ್ಕೆ ಫೋನ್ ಮಾಡಿದೆ ಅಂತ. ನನ್ನ ಕೈಲಾಗಲ್ಲ, ಬೇಕಾದ್ರೆ ನೀನೇ ಫೋನ್ ಮಾಡ್ಬಹುದು. ತುಂಬಾ ಹೊತ್ತಾಯ್ತು, ಮಲ್ಕೊಳ್ರೆ. ಅಪ್ಪ ಬಂದ್ರೆ ನಾನೇ ಬಾಗಿಲು ತೆಗಿತೀನಿ. ಹೋಗಿ ಟಿವಿ ಆಫ್ ಮಾಡಿ ಮಲ್ಕೊಳ್ಳಿ, ಹೋಗಿ. ಮೇ 10, 2013 ಶುಕ್ರವಾರ.
ಯಾಕಮ್ಮ ಇಲ್ಲೇ ಇದ್ಯಾ? ಅಪ್ಪ ರಾತ್ರಿ ಮನೆಗೆ ಬರ್ಲಿಲ್ವಾ? ಇಲ್ಲಮ್ಮ. ಯಾಕಮ್ಮ ಒಂಥರ ಇದ್ಯಾ? ಮೈಗೆ ಹುಷಾರಿಲ್ವಾ? ಇಲ್ಲಮ್ಮ, ರಾತ್ರಿ ಇಡೀ ನಿದ್ದೆ ಬಿಟ್ಟು ಅಪ್ಪಂಗೋಸ್ಕರ ಕಾಯ್ತಾ ಇದ್ದೆ, ಅದಕ್ಕೆ ಹಿಂಗಾಗಿದೆ ಅಷ್ಟೇ. ಅಪ್ಪ ಯಾಕಮ್ಮ ನೆನ್ನೆ ಮನೆಗೆ ಬಂದಿಲ್ಲ? ಅವ್ರಿಗೆ ಇದೊಂದೇ ಮನೆನ ಇರೋದು, ಬರೋದಿಕ್ಕೆ ಹೋಗೋದಿಕ್ಕೆ. ಯಾವಾಗ ಬೇಕಾದ್ರೂ ಬರ್ಲಿ ಬಿಡು, ನಾನಂತೂ ಕೇಳೋದಿಕ್ಕೆ ಹೋಗಲ್ಲ. ಕೇಳಿದ್ರೆ ನನ್ ಮೇಲೆ ರೇಗಾಡ್ತಾರಲ್ಲ. ತಡಿ, ನಾನೇ ಫೋನ್ ಮಾಡ್ತೀನಿ. ನಾಗರಾಜ್ ರೆಡ್ಡಿ ಅವ್ರ ಮನೆ ಇದೆನಾ? ಹೌದು, ಏನಾಗ್ಬೇಕಿತ್ತು ಹೇಳಿ? ನೀವು ಅವ್ರಿಗೆ ಏನಾಗಬೇಕು? ನಾನು ಅವ್ರ ಹೆಂಡತಿ, ಮಮತಾ ಅಂತ ನನ್ನ ಹೆಸರು. ಯಾಕೆ ಹೇಳಿ? ಬಯಪ್ನಳ್ಳಿ ಹತ್ರ ರೈಲ್ವೆ ಟ್ರ್ಯಾಕಲ್ಲಿ ಒಂದು ಬಾಡಿ ಸಿಕ್ಕಿದೆ. ಟ್ರೈನ್ ಡಿಕ್ಕಿ ಹೊಡೆದಿರಬೇಕು, ಅದರಲ್ಲಿ ಈ ಮನೆ ಅಡ್ರೆಸ್ ಸಿಕ್ತು. ನಿಮ್ಮ ಯಜಮಾನ್ರಲ್ಲಿ? ಅವ್ರು ನಿನ್ನೆ ಬೆಳಗ್ಗೆ ಕೆಲಸಕ್ಕೆ ಅಂತ ಹೋದವರು ಇನ್ನೂ ಬಂದಿಲ್ಲ ಸರ್. ನಾವು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀವಿ. ಅಲ್ಲಿ ಸಿಕ್ಕಿರೋ ಬಾಡಿ ನಿಮ್ಮ ಗಂಡನೇ ಹೊಲ್ತಿದೆ ಅಂತ ಕೆಲವು ಪರಿಚಯದವ್ರು ಹೇಳ್ತಾ ಇದ್ದಾರೆ. ನೀವು ಬಂದು ಬಾಡಿನ ಐಡೆಂಟಿಫೈ ಮಾಡಬೇಕು. ಮುಖನ ಗುರ್ತಿಡೋ ಸ್ಥಿತಿಲಿಲ್ಲ. ನೀವು ನಮ್ಮ ಜೊತೆ ಬನ್ನಿ. ಕ್ಷಮಿಸಿಮ್ಮ, ನಿಮ್ಮ ಗಂಡನ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು. ನಿಮ್ಮ ಗಂಡಂಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಮಸ್ಯೆ ಏನಿತ್ತು? ಆತ್ಮಹತ್ಯೆನ? ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ ಸರ್. ಹಾಗಾದ್ರೆ ನಿಮ್ಮ ಗಂಡಂದು ಆತ್ಮಹತ್ಯೆ ಅಲ್ಲ ಅಂತೀರಾ? ಎಲ್ಲೋ ರೈಲ್ ಬರ್ಬೇಕಾದ್ರೆ ಕ್ರಾಸ್ ಮಾಡ್ತಿದ್ರು ಅನ್ಸತ್ತೆ, ಆಕ್ಸಿಡೆಂಟ್ ಆಗಿರ್ಬೋದು ಅನ್ಸತ್ತೆ ಸರ್. ಇಲ್ಲ, ಆ ಚಾನ್ಸಸ್ ಇಲ್ಲ. ಇದು ಟ್ರೈನ್ ಡಿಕ್ಕಿ ಹೊಡೆದು ಆಗಿರೋ ಆಕ್ಸಿಡೆಂಟ್ ಅಲ್ಲ. ಅವರು ಯಾವ ವೆಹಿಕಲ್ ಯೂಸ್ ಮಾಡ್ತಾ ಇದ್ರು? ಅವರು ಯಾವಾಗ್ಲೂ 2 ವೀಲರ್ ಅಲ್ಲೇ ಹೋಗಿ ಬರ್ತಿದ್ರು ಸರ್. ಹಾಗಾದ್ರೆ ಇದು ಆಕ್ಸಿಡೆಂಟ್ ಅಲ್ಲ ಬಿಡಿ. ಆಕ್ಸಿಡೆಂಟ್ ಆಗಿದ್ರೆ ಅವ್ರು 2 ವೀಲರ್ ಅಲ್ಲೇ ಸಿಗ್ಬೇಕಿತ್ತಲ್ಲ. ಹೌದು, ಆದ್ರೆ ಅವ್ರ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ ಸರ್. ನಿಮ್ಮ ಹಸ್ಬೆಂಡ್ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ರು, ಜೊತೆಗೆ ಫೈನಾನ್ಷಿಯರ್ ಬಿಸ್ನೆಸ್ಗೋಸ್ಕರ ವಿಪರೀತ ಸಾಲ ಮಾಡ್ಕೊಂಡಿದ್ರಾ? ಇಲ್ಲ ಸರ್, ಅವ್ರು ಯಾವತ್ತೂ ಸಾಲ ಮಾಡ್ತವ್ರಲ್ಲ ಸರ್. ನಾವೇ ಕೆಲವು ಜನಕ್ಕೆ ಸಾಲ ಕೊಟ್ಟಿದ್ವಿ. ಮನೆಯಲ್ಲಿ ಜಗಳ, ಬೇರೆ ಏನಾದ್ರೂ ಪ್ರಾಬ್ಲಮ್ಗಳಿತ್ತ? ಇಲ್ಲ ಸರ್, ಆತ್ಮಹತ್ಯೆ ಮಾಡ್ಕೊಳ್ಳುವಂತ ದೊಡ್ಡ ಜಗಳ ನಮ್ಮ ಮನೇಲಿ ಯಾವತ್ತೂ ಆಗಿಲ್ಲ ಸರ್. ಬೇರೆ ಏನೇನು ಸಮಸ್ಯೆ? ಏನಾದ್ರೂ ಕಾರಣ ಇರಲೇಬೇಕಲ್ಲ. ನನಗೆ ಆತ್ಮಹತ್ಯೆ ಅನ್ನೋದನ್ನ ನಂಬಕ್ಕೆ ಆಗ್ತಿಲ್ಲ ಸರ್. ಸರಿ, ಯಾವುದಕ್ಕೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ. ಹೊಸ ವಿಷಯ ಏನಾದರೂ ಗೊತ್ತಾದ್ರೆ ನಿಮಗೆ ಮತ್ತೆ ಬಂದು ಕಾಣ್ತೀವಿ. ಹೀಗೆ ತನ್ನ ಸಂಸಾರ ಜೊತೆ ಸುಖವಾಗಿದ್ದ ನಾಗರಾಜ್ ರೆಡ್ಡಿ ಒಂದು ದಿನ ಕೆಲಸದ ಮೇಲೆ ಹೊರಗೆ ಹೋದವನು ರಾತ್ರಿ ಆದ್ರೂ ಮನೆಗೆ ಬರೋದಿಲ್ಲ. ಎಲ್ಲಾ ಕಥೆಗಳ ಹಾಗೆ ಹೆಂಡತಿ ಮಮತಾ ಗಂಡನಿಗೋಸ್ಕರ ರಾತ್ರಿ ಇಡೀ ಕಾಯ್ತಾ ಕೂರ್ತಾಳೆ. ರೆಡ್ಡಿ ಯಾವಾಗಲೂ ಮನೆಗೆ ಬರೋದು ತಡ ಆಗೋದ್ರಿಂದ ಆಕೆ ಅಷ್ಟಾಗಿ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಮಾರನೇ ದಿನ ಬೆಳಿಗ್ಗೆ ರೆಡ್ಡಿಯ ಶವ ರೈಲ್ವೆ ಹಳಿಯ ಮೇಲೆ ಆತ್ಮಹತ್ಯೆಯ ರೂಪದಲ್ಲಿ ಪೊಲೀಸರಿಗೆ ಸಿಗುತ್ತೆ. ತಲೆ ಮೇಲೆ ರೈಲ್ ಹರಿದು ಮುಖ ಗುರುತಿಡಿಯೋಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿದ್ರು ಕುಟುಂಬದವರು ಅದು ರೆಡ್ಡಿದೇ ಶವ ಅಂತ ಗುರುತು ಹಿಡಿತಾರೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನ್ನಿಸ್ಕೊಂಡಿದ್ದ ರೆಡ್ಡಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಂತ ಪೊಲೀಸರು ತಲೆ ಕೆಡಿಸ್ಕೊತಾರೆ. ಆತನ ಹೆಂಡತಿಗೂ ತನ್ನ ಗಂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳೇನಿತ್ತು ಅನ್ನೋದು ಗೊತ್ತಾಗೋದಿಲ್ಲ. ರೆಡ್ಡಿಯ ಆತ್ಮಹತ್ಯೆಗೆ ಕಾರಣಗಳನ್ನ ಹುಡುಕ್ತಾ ಇದ್ದ ಪೊಲೀಸರಿಗೆ ಮತ್ತು ಮನೆಯವರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಶಾಕಿಂಗ್ ನ್ಯೂಸ್ ಕೊಡುತ್ತೆ. ಹಲೋ ಡಾಕ್ಟರ್. ಸರ್, ನೀವು ಹೇಳಿದಾಗೆ ಇದು ಸುಸೈಡ್ ಅಥವಾ ಆಕ್ಸಿಡೆಂಟ್ ಕೇಸ್ ಅಲ್ಲ. ಯಾಕೆ ಡಾಕ್ಟರ್, ನಿಮ್ಮ ರಿಪೋರ್ಟ್ ಏನಂತ ಹೇಳುತ್ತೆ? ಇದೊಂದು ಪಕ್ಕಾ ಪ್ರೀ ಪ್ಲಾನ್ ಮರ್ಡರ್. ಅದೇ ಸಾಧ್ಯ? ಬನ್ನಿ ನೋಡಿ ಇಲ್ಲಿ. ಇವು ಚೂರಿಯಿಂದ ಇರ್ತ ಗಾಯಗಳು, ಅಂದರೆ ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ ಸ್ಟ್ಯಾಬ್ ಬೌಂಡ್ಸ್ ಅಂತ ಹೇಳ್ತಾರೆ. ನೋಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, 4-5 ಕಡೆ ಸ್ಟ್ಯಾಬ್ ಮಾಡಿದ್ದಾರೆ. ಇದು ಟ್ರೈನ್ಗೆ ಸಿಕ್ಕದಾಗ ಆದ ಗಾಯ ಅಲ್ಲ. ಇವನು ರೈಲಿನ ಅಡಿಗೆ ಸಿಗೋಕ್ಕಿಂತ ಮುಂಚೆನೇ ಸತ್ತಿದ್ದಾನೆ. ಡೆತ್ ವಾಸ್ ಡ್ಯೂ ಟು ಡಿಕ್ಯಾಪಿಟೇಷನ್. ಸರ್, ಅವನು ಸತ್ತಿರೋದು ಚೂರಿಯಿಂದ ಇರ್ತ ಗಾಯಗಳಿಂದಲೇ ಹೊರತು ಟ್ರೈನ್ ಅಡಿಗೆ ಸಿಕ್ಕಿ ಅಲ್ಲ. ಡಾಕ್ಟರ್, ನಾವಿದನ್ನ ಸೂಸೈಡ್ ಕೇಸ್ ಅನ್ಕೊಂಡಿದ್ವಿ.
ಆದ್ರೆ ಇದ್ರ ಹಿಂದೆ ಬೇರೆನೇ ಕತೆ ಇರೋ ಆಗಿದೆ. ಎನಿವೆ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ರಿಪೋರ್ಟ್ ಕೊಡಿ. ಬಾಡಿನ ಮನೆಯವ್ರಿಗೆ ಕಳಿಸ್ಬಿಡಿ. ಸರಿ. ಬನ್ನಿ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ. ನಿಮ್ಮ ಹತ್ರ ಕೆಲವು ಕ್ಲಾರಿಫಿಕೇಶನ್ ಬೇಕಿತ್ತು. ಕೇಳಿ ಸರ್. ನಾವು ಅನ್ಕೊಂಡಿರೋ ಹಾಗೆ ನಿಮ್ ಗಂಡಂದು ಆತ್ಮಹತ್ಯೆ ಅಲ್ಲ. ನಾನು ಅವತ್ತೇ ಹೇಳಿದ್ನಲ್ಲ ಸರ್, ಎಲ್ಲ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರ್ಬೇಕು ಅಂತ. ಆಕ್ಸಿಡೆಂಟು ಅಲ್ಲ, ಕೊಲೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಯಾರು ಸರ್ ಕೊಲೆ ಮಾಡಿದ್ದು? ಅದನ್ನ ನೀವ್ ಹೇಳ್ಬೇಕು. ಅವ್ರ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ? ಸರ್, ಅವ್ರ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ನಂಗೆ ಯಾವ ವಿಚಾರನೂ ಗೊತ್ತಿಲ್ಲ ಸರ್. ಆದ್ರೆ ನಂಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಯಾರು ಶತ್ರುಗಳು ಇರ್ಲಿಲ್ಲ ಸರ್. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು, ಫೈನಾನ್ಸ್ ವ್ಯವಹಾರನೂ ನಡೆಸ್ತಾ ಇದ್ರು. ಸ್ವಲ್ಪ ನೆತ್ ಮಾಡ್ಕೊಂಡು ಹೇಳಿ, ಅವ್ರು ಯಾರ ಹತ್ರ ಅದು ಜಗಳಾಡಿದ್ರ ಬಗ್ಗೆ ನಿಮ್ಮ ಹತ್ರ ಹೇಳಿದಾರಾ? ಸರ್, ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರ ವ್ಯವಹಾರದ ವಿಷಯ ಏನು ನಂಗೆ ಗೊತ್ತಿಲ್ಲ. ಅವ್ರು ಅದನ್ನೆಲ್ಲ ಮನೇಲಿ ಮಾತಾಡ್ತಿರ್ಲಿಲ್ಲ ಸರ್. ಆದ್ರೆ ನಂಗೊಂದು ಡೌಟ್ ಇದೆ ಸರ್. ಯಾರ ಮೇಲೆ? ಯಾರ ಮೇಲೆ ಅಂತಲ್ಲ, ಆದ್ರೆ ಅವ್ರು ಓಡಾಡ್ಬೇಕಾದ್ರೆ ಕಡಿಮೆ ಅಂದ್ರೂ 1-2 ಲಕ್ಷ ಇಟ್ಕೊಂಡು ಓಡಾಡ್ತಿದ್ರು ಸರ್. ಆ ವಿಷಯ ಗೊತ್ತಿದ್ದವ್ರೆ ಯಾರೋ ದುಡ್ಗೋಸ್ಕರ ಹೀಗ್ ಮಾಡಿರ್ಬೋದೇನೋ ಅನಿಸ್ತಿದೆ. ಆ ಚಾನ್ಸಸ್ ಕೂಡ ಇದೆ. ಅವ್ರ ಪರಿಚಯ ಇರೋರ್ನ ನಾವು ವಿಚಾರಿಸ್ತೀವಿ. ಅಗತ್ಯ ಇದ್ರೆ ಬರ್ತೀವಿ. ನೀವೆಲ್ಲ ನಾಗರಾಜ್ ರೆಡ್ಡಿ ಜೊತೆ ವ್ಯವಹಾರ ಇಟ್ಕೊಂಡವ್ರು. ಅವನ ಬಗ್ಗೆ ಏನ್ ಗೊತ್ತೋ ಅದನ್ನ ಹೇಳಿ. ಸರ್, ಅವ್ನು ನಮ್ಮ ಜೊತೆ ವ್ಯವಹಾರ ಮಾಡೋದಕ್ಕಿಂತ ಒಬ್ಬ ಒಳ್ಳೆ ಫ್ರೆಂಡ್ ಆಗಿದ್ದ ಸರ್. ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದ ಸರ್. ತುಂಬಾ ಆಸ್ತಿ ಕೂಡ ಮಾಡಿದ್ದ. ಅದೆಲ್ಲ ನಮಗೆ ಈಗಾಗಲೇ ಗೊತ್ತಾಗಿದೆ. ಅವನು ಯಾರ ಜೊತೆ ವ್ಯವಹಾರ ಮಾಡ್ತಿದ್ದ, ಅವನಿಗೆ ಯಾರಾದ್ರೂ ಶತ್ರುಗಳಿದ್ರ ಅದನ್ನ ಹೇಳಿ. ಸರ್, ಅವನಿಗೆ ಶತ್ರುಗಳು ಅಂತ ಯಾರೂ ಇಲ್ಲ ಸರ್. ತುಂಬ ಸಾಫ್ಟ್ ಸರ್ ಅವನು. ಈ ಥರ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಜಬರ್ದಸ್ತಾಗಿರ್ಬೇಕು ಅಂತ ನಾವೇ ಹೇಳ್ಕೊಡ್ತಾ ಇದ್ದೀವಿ ಸರ್. ಮತ್ತು ಅವ್ರ ಕೊಲೆ ಯಾಕಾಯ್ತು? ಅಥವಾ ಯಾರಾದ್ರೂ ಸಾಲ ಇಸ್ಕೊಂಡು ತೀರ್ಸಕ್ಕಾಗದೆ ಕೊಲೆ ಮಾಡಿಸಿರ್ಬೋದಾ? ಸರ್, ಇದ್ರೂ ಇರ್ಬೋದು ಸರ್. ಆ ಚಾನ್ಸಸ್ ಕೂಡ ಇದೆ. ಹಾಗಾದ್ರೆ ರೆಡ್ಡಿ ಹತ್ರ ಸಾಲ ಇಸ್ಕೊಂಡಿರೋರು ನಿಮ್ಮಲ್ಲೂ ಯಾರಾದ್ರೂ ಇರ್ಬೋದಲ್ವಾ? ಸರ್, ಸಾಲ ಇಸ್ಕೊಂಡಿದ್ದೀವಿ, ಬಟ್ ನಮ್ಮಲ್ಲಿ ಕೊಲೆ ಮಾಡೋ ಅಂಥವ್ರು ಯಾರೂ ಇಲ್ಲ ಸರ್. ಕೊಲೆ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ನೀವು ಹೇಳಬೇಕು. ಕೊಲೆ ಮಾಡಿರೋರು ನಿಮ್ಮಲ್ಲೇ ಯಾರೋ ಇದ್ದಾರಂತ ಅನುಮಾನ ನಮಗೆ. ಆ ಥರ ನಮ್ಮಲ್ಲಿ ಯಾರೂ ಇಲ್ಲ ಸರ್. ಆತ ಸ್ವಲ್ಪ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ದ. ದುಡ್ಡುಗೋಸ್ಕರ ಯಾರಾದರೂ ಕೊಲೆ ಮಾಡಿರ್ಬೋದು ಸರ್. ಅದು ಚಾನ್ಸಸ್ ಇದೆ. ಅವ್ರ ಹೆಂಡತಿ ಕೂಡ ಅದೇ ಹೇಳ್ತಾ ಇದ್ರು. ಆದರೆ ಅವ್ರ ಹತ್ರ ದುಡ್ಡಿರುತ್ತೆ ಅಂತ ನಿಮಗೆ ಬಿಟ್ರೆ ಇನ್ಯಾರಿಗೆ ಗೊತ್ತು? ಸರ್, ಏನು ಸರ್ ಮತ್ತೆ ಮತ್ತೆ ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ರಲ್ಲ ಸರ್. ಹಾಗಾದ್ರೆ ಕೊಲೆ ಮಾಡಿರೋರು ಯಾರು? ಅದ್ರ ಬಗ್ಗೆ ಬೇರೆ ಏನಾದ್ರು ವಿಷಯ ಇದ್ರೆ ಹೇಳಿ. ಸರ್, ನಾ ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಹೇಳಿ, ಅದೇನು ವಿಷಯ ಅಂತ. ನಾಗರಾಜ್ ರೆಡ್ಡಿಗೆ ಒಂದು ಹುಡುಗಿ ಜೊತೆ ಅಫೇರ್ ಇತ್ತು ಸರ್. ದಿನ ಅವಳ ಮನೆಗೆ ಹೋಗಿ ಬರ್ತಿದ್ದ. ಆ ಕಡೆಯಿಂದ ಏನಾದರೂ ಆಗಿರ್ಬೋದಾ ಸರ್? ಅಫೇರಾ? ಯಾರ ಹುಡುಗಿ? ಎಲ್ಲಿ ಅವಳು? ಸರ್, ಆಕೆ ಹೆಸರು ಅಮುದಾ ಅಂತ. ಆನೇಕಲ್ನ ದೊಂಸಂದ್ರದವಳು ಸರ್. ನನಗೇನೋ ಅವಳ ಮೇಲೆ ಅನುಮಾನ ಸರ್. ಅವಳೇ ಏನೋ ಮಾಡಿಸಿರ್ಬೋದು. ಈ ವಿಷಯ ರೆಡ್ಡಿ ಹೆಂಡತಿ ಗೊತ್ತಿರಲಿಲ್ವಾ? ಗೊತ್ತಿದೆ ಸರ್, ಅವ್ರಿಗೆಲ್ಲ ವಿಷಯನೂ ಗೊತ್ತಿದೆ. ಇದ್ರ ಬಗ್ಗೆ ಅವ್ರೇನು ಹೇಳಿಲ್ವಾ ಸರ್? ಇಲ್ಲ, ಹೇಳಿಲ್ವಲ್ಲ. ಇರಲಿ ಬಿಡಿ, ವಿಚಾರಿಸ್ತೀನಿ. ನಾವು ಮತ್ತೆ ಮತ್ತೆ ವಿಚಾರಣೆಗೋಸ್ಕರ ನಿಮ್ಮ ಮನೆಗೆ ಬರೋ ಥರ ಮಾಡ್ತಾ ಇದ್ದೀರಿ ನೀವು. ಯಾಕೆ ಸರ್? ನಾನೇನ್ ಮಾಡಿದೆ? ನಿಮ್ಮ ಗಂಡನ ಬಗ್ಗೆ ಮತ್ತೊಂದು ಹೊಸ ವಿಷಯ ಗೊತ್ತಾಗಿದೆ. ಹೌದಾ ಸರ್? ಏನ್ ಸರ್ ಅದು? ನಿಮಗಿದೇನು ಹೊಸ್ತೇನಲ್ಲ, ಎಲ್ಲ ವಿಷಯ ಗೊತ್ತಿದೆ. ನಿಮ್ಮ ಯಜಮಾನ್ರಿಗೆ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇತ್ತಂತೆ. ಈ ವಿಷಯ ನಿಮಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು ಸರ್, ಆದ್ರೆ ಹೇಳಕ್ ಮುಷ್ಕರ ಆಯ್ತು. ನೋಡಿ, ಎಂತ ತಪ್ಪು ಮಾಡಿದ್ರಿ ನೀವು. ಈ ವಿಷಯ ಮುಚ್ಚಿಟ್ಟಿದ್ರಿಂದ ಒಂದು ಇಂಪಾರ್ಟೆಂಟ್ ಲಿಂಕ್ ಈ ಕೇಸಿಂದ ಮಿಸ್ ಆಗ್ತಾ ಇತ್ತು. ಯಾರದು ಇನ್ನೊಂದು ಹುಡುಗಿ? ಅಮುದಾ ಅಂತ ಸರ್. ಅಮುದಾ? ಆನೆಕಲ್ನವಳಲ್ವಾ? ನಿಮ್ ಗಂಡ ಇಲ್ಲಿಂದ ಅಲ್ಲಿಗೆ ಹೋಗಿ ಸಂಬಂಧ ಹೇಗೆ ಬೆಳೆಸಿದ್ರು? ಅವ್ರ ಪರಿಚಯ ಹೇಗಾಯ್ತು? ಅದೊಂದು ದೊಡ್ಡ ಕತೆ ಸರ್. ನಮ್ಮ ಮದುವೆ ಆಗಿ 10-12 ವರ್ಷ ಆಯ್ತು. ಈಚೆಗೆ 4 ವರ್ಷದ ಕೆಳಗಡೆ ಬಂದ್ರಾ? ಯಾಕ್ರಿ ಇಷ್ಟು ಲೇಟು? ಇತ್ತೀಚೆಗೆ ನೀವು ಭಾರಿ ಲೇಟಾಗಿ ಬರ್ತಿದ್ದೀರಲ್ಲ. ಕೆಲಸ ಇರುತ್ತಲ್ವಾ, ಲೇಟು ಅಂದ್ರೆ ನಾನು ಏನ್ ಹೇಳಿ? ಅಲ್ರಿ, ರಾತ್ರಿ ಹಗಲು ಕಷ್ಟಪಟ್ಟು ದುಡಿಯೋ ಅವಶ್ಯಕತೆ ಇದೆಯೇನ್ರಿ ನಮ್ಗೆ? ಇರೋದು 2 ಹೆಣ್ಮಕ್ಳು. ಅವ್ರಿಗೆ ಇವಾಗ ದುಡ್ದಿದ್ದೆ ಸಾಕಾಗಲ್ವಾ? ದೇವ್ರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ. ಹೌದು, ನನಗೂ ಅದೇ ಚಿಂತೆನೆ.
ನಾನು ಇಷ್ಟೆಲ್ಲ ಕಷ್ಟಪಟ್ರು ನನ್ನ ಆಸ್ತಿಗೆ ಒಬ್ಬ ವಾರಸ್ದಾರ ಇಲ್ಲ ಅಂತ. ಅಲ್ರಿ, ನಾವೀಗ ದುಡ್ದಿದ್ದೆಲ್ಲ ನಾಳೆ ನಮ್ಮ ಮಕ್ಳಿಗೆ ತಾನೆ. ನಮ್ಮ ಮಕ್ಳಿಗೇನೆ, ಆದ್ರೆ ಅವ್ರು ನಾಳೆ ಮದುವೆಯಾಗಿ ಬೇರೆಯವ್ರ ಮನೆಗೆ ಹೋಗೋರಲ್ವಾ? ಎಲ್ಲೇ ಹೋಗ್ಲಿರಿ, ನಮ್ಮ ಮಕ್ಳು ನಮ್ಮ ಮಕ್ಳೇ ತಾನೆ. ನಮ್ಮ ಮಕ್ಳೇ ಹೌದು, ಆದ್ರೆ ನಾವಿಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ನಮ್ಮ ಆಸ್ತಿನ ಅಳಿಯಂದ್ರಿಗೆ ಕೊಡಕ್ಕಾಗತ್ತಾ? ಅದಕ್ಕೆ ಈಗ ಏನ್ ಮಾಡೋಣ ಅಂತೀರಾ? ಗಂಡ್ ಮಗುನ ಎಲ್ಲಿಂದ ತರಕ್ಕಾಗತ್ತೇನ್ರಿ? ಅಲ್ದೆ ನನಗೂ ಆಪರೇಷನ್ ಆಗಿದೆ, ಡಾಕ್ಟರ್ ಹೇಳಿಲ್ವಾ ನಮ್ಮ ಮಕ್ಳಾಗಲ್ಲ ಅಂತ? ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೆ. ಆ ಲೇಡಿ ಡಾಕ್ಟರ್ ಹೇಳಿದಾಗೆ ಒಬ್ಬ ಸರೋಗೇಟ್ ಮದರ್ ಹಿಡ್ಕೊಂಡು ಒಂದ್ ಗಂಡ್ ಮಗು ಮಾಡ್ಕೊಂಡ್ರೆ ಮತ್ತೇನು ಪ್ರಾಬ್ಲಮ್ ಇರಲ್ಲ. ಅಂದ್ರೆ ಯಾರ್ದೋ ಹೊಟ್ಟೆಲ್ ಹುಟ್ಟಿದ ಮಗುನ ನಾನ್ ಇಲ್ಲಿ ಸಾಕ್ಬೇಕೇನ್ರಿ? ಮಗು ಎಲ್ಲಿ ಹುಟ್ಟಿದ್ರೇನು, ಯಾರು ಹೆತ್ಕೊಟ್ರೇನು, ಒಟ್ನಲ್ಲಿ ಆ ಮಗು ತಂದೆ ನಾನೇ ತಾನೆ. ಯಾರೇ ನಿಮ್ ಮಗುನ ಹೆತ್ಕೊಡ್ತಾರೆ? ನಾನು ಅಲ್ಲೇ ಒಬ್ಬನ ಒಪ್ಸಿದ್ದೀನಿ, ಅವಳ ಜೊತೆ ಅಗ್ರಿಮೆಂಟ್ ಸಹ ಆಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಒಂದ್ ಮಗುನ ಹೆತ್ಕೊಡ್ತಾಳೆ. ನನ್ಗೇನು ಹೇಳ್ದೆ? ಅವಳ ಜೊತೆ ಇಷ್ಟೆಲ್ಲ ಮಾಡಿದ್ರ? ಯಾರೀ ಅವಳು? ನಾನು ಕೇಳಿದೆ ಅವಳ ಜೊತೆ ಹೇಗ್ರಿ ಮುಂದುವರೆದ್ರಿ ನೀವು? ಅದಕ್ಕೆ ನೀನು ಸಂತ ಪಡ್ತಾ ಇದೆಯಾ ಅಂತ. ಅವಳು ನಮಗೆ ಮಗು ಹೆತ್ಕೊಟ್ಮೇಲೆ ಅವಳು ಯಾರೋ ನಾವ್ ಯಾರೋ, ಅವಳು ಒಂದು ದುಡ್ಡು ಕೊಟ್ರೆ ಆ ಮಗು ನಮ್ದೆ. ಯಾಕೋ ನನ್ಗಿದೆಲ್ಲ ಸರಿ ಬರ್ತಾ ಇಲ್ಲ ಕಣ್ರಿ. ಈಗ ಮಗು ಪಡೆಯೋದ್ ಬದಲು ನಾವು ಸುಮ್ಮನೆ ಇರ್ಬೋದಿತ್ತು. ನೋಡು, ನಾನು ಈಗಾಗಲೇ ಡಿಸೈಡ್ ಮಾಡಿದ್ದೆ, ಇನ್ನು ಮುಂದೆ ಇದ್ರ ಬಗ್ಗೆ ಮಾತಾಡ. ಓಕೆ? ಹೀಗೆ ಮಗು ಕೊಟ್ಮೇಲೆ ಅವಳ ಮನೆ ಕಡೆ ಹೋಗಲ್ಲ ಅಂತಿದ್ದವ್ರು ಪದೇ ಪದೇ ಅವಳ ಮನೆಗೆ ಹೋಗಕ್ ಶುರು ಮಾಡಿದ್ರು. ಯಾವಾಗ್ಲೂ ಅವಳ ಮನೇಲೆ ಇರ್ತಿದ್ರು ಸರ್. ದಿನ ಲೇಟಾಗಿ ಬರೋದು ನಿಮ್ಗೆ ಅಭ್ಯಾಸ ಆಗೋಯ್ತಲ್ವಾ? ಎಲ್ಲೋಗಿದ್ರಿ ಇಷ್ಟೊತ್ತು? ದಿನ ಕೇಳಿದಿನ ಕೇಳ್ಬೇಡ. ನಿನಗೆ ಗೊತ್ತಿಲ್ವಾ ನಾನು ಎಲ್ಲಿ ಹೋಗಿದ್ದೀನಿ ಅಂತ? ಮಗು ಹೆತ್ಕೊಟ್ಮೇಲೆ ಅವಳು ಯಾರೋ ನಾನ್ ಯಾರೋ ಅಂತಿದ್ರಿ, ಮತ್ತೆ ಮತ್ತೆ ಅವಳ ಮನೆಗೆ ಹೋಗ್ತಿದ್ದೀರಾ ನೀವು? ನೋಡು, ಅವಳು ತುಂಬಾ ಒಳ್ಳೆ ಹುಡುಗಿ, ನಮಗೋಸ್ಕರ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದಾಳೆ ಅವಳು. ಹಾಗಂತ ನಾವು ಅವಳಿಗೆ ದುಡ್ಡು ಕೊಟ್ಬಿಟ್ಟು ದೂರ ಮಾಡ್ಕೊಳಕ್ಕಾಗತ್ತಾ? ಅದು ಮನುಷ್ಯತ್ವ ಅನ್ಸ್ಕೊಳತ್ತಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅವಳನ್ನೇನ್ ತಂದು ಇಲ್ಲಿ ಮನೇಲಿ ಇಟ್ಕೋಬೇಕು ಅಂತಿದ್ದೀರಾ? ಆ ಥರ ಏನು ಮಾಡಲ್ಲ. ನಾನು ಅವಳಿಗೆ ಬೇರೆ ವ್ಯವಸ್ಥೆನೇ ಮಾಡಿದ್ದೆ. ಬೇರೆ ವ್ಯವಸ್ಥೆ ಅಂದ್ರೆ? ಅದನ್ನೆಲ್ಲ ಕೇಳ್ಬೇಡ. ಇದರಿಂದ ನಿನ್ಗೇನು ತೊಂದರೆ ಆಗಲ್ಲ ಅಷ್ಟೇ. ಏನ್ ವಿಷಯ ಅಂತ ಹೇಳಿ. ನಿನ್ನಿಂದ ಏನನ್ನೋ ಮುಚ್ಚಿಡ್ತಾ ಇದ್ದೀರಾ? ಏನಿಲ್ಲ, ಈಗಾಗಲೇ ನಾನು ಅವಳನ್ನ ಮದುವೆ ಆಗಿದ್ದೀನಿ. ಏನ್ರಿ ಇಷ್ಟು ದೊಡ್ಡ ಅನಾಹುತ ಮಾಡ್ಬಿಟ್ಟು ನನ್ಗೊಂದ್ ಮಾತು ಹೇಳಿಲ್ಲಲ್ಲ ನೀವು? ನೋಡು, ಈಗ ಆಗಿದ್ದಾಗುತ್ತೆ. ನೀನು ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೋಬೇಡ. ಈ ಮನೇಲಿ ನೀನು ಆರಾಮಾಗಿರು. ನನ್ನ ಆಸ್ತಿಗೆ ಒಬ್ಬ ವಾರಸ್ದಾರ ಬೇಕಾಗಿತ್ತು, ಅದಕ್ಕೆ ಮದುವೆ ಆಗುತ್ತೆ. ಅವ್ರೇ ಆ ತರ ಹೇಳಿದ್ಮೇಲೆ ನಾನಾದ್ರೂ ಏನ್ ಮಾಡ್ಲಿ ಸರ್? ಅವ್ರ ಆಸ್ತಿ ನೋಡಿ ಇವಳು ಪುಟ್ಟಿಗೆ ಹಾಕೊಂಡಿದ್ದು. ಆಮೇಲೆ ನಿಮ್ ಕುಟುಂಬದಲ್ಲಿ ಈ ವಿಷಯದ ಬಗ್ಗೆ ಆಗಾಗ ಗಲಾಟೆ ಜಗಳ ನಡೀತಾ ಇರ್ಲಿಲ್ವಾ? ಆಗ್ತಿತ್ತು ಸರ್, ಆದ್ರೆ ನಾನೇ ಅಡ್ಡು ಮಾಡಕ್ ಹೋಗಿಲ್ಲ. ಆ ವಿಷಯದ ಬಗ್ಗೆ ಮಾತೇ ಎತ್ತಿರ್ಲಿಲ್ಲ ಸರ್. ಅದು ಅಲ್ಲದೆ ಅವಳಿಂದ ನನ್ಗೆ ಯಾವ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಸರ್. ಅವಳ ಪಾಡಿಗೆ ಅವಳು ಇರ್ತಿದ್ಲು ಅಷ್ಟೇ. ಅವಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವಳೇ ಆಸ್ತಿಗೋಸ್ಕರ ಇದನ್ನೆಲ್ಲ ಮಾಡಿಸಿರ್ಬೇಕು ಅನ್ಸ್ತಿದೆ ಸರ್. ಒಮ್ಮೆ ಸರಿಯಾಗಿ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗ್ಬೋದು ಸರ್. ರೆಡ್ಡಿದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ತಿಳಿದ ಮೇಲೆ ಪೊಲೀಸರು ರೆಡ್ಡಿ ಜೊತೆ ಲಿಂಕ್ ಇಟ್ಕೊಂಡಿದ್ದ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸೋರ್ನ ಮತ್ತು ಆತನ ಸ್ನೇಹಿತರನ್ನ ಕರೆಸಿ ವಿಚಾರಿಸ್ತಾರೆ. ಯಾವಾಗಲೂ ಲಕ್ಷಾಂತರ ರೂಪಾಯಿ ಕೈಲಿಟ್ಕೊಂಡು ಓಡಾಡ್ತಿದ್ದ ರೆಡ್ಡಿ ಹಣಕ್ಕೋಸ್ಕರ ಕೊಲೆ ಆಗಿರಬಹುದು ಅಂತ ಅಂದಾಜಿಸ್ತಾರೆ. ಕೊಲೆ ಬಗ್ಗೆ ಯಾವುದೇ ಸ್ಪಷ್ಟ ಸುಳಿವು ಸಿಗದೇ ಇದ್ರೂ ರೆಡ್ಡಿ ಬಗ್ಗೆ ಒಂದು ಕುತೂಹಲಕಾರಿ ವಿಷಯ ಹೊರಬೀಳುತ್ತೆ. ಅದು ರೆಡ್ಡಿಗೆ ಒಂದು ವಿವಾಹೇತರ ಸಂಬಂಧ ಇರುತ್ತೆ ಅನ್ನೋದು. ಆನೇಕಲ್ನ ಅಮುದಾ ಅನ್ನೋರ ಮನೆಗೆ ರೆಡ್ಡಿ ದಿನ ಬಂದು ಹೋಗ್ತಾ ಇದ್ದ ಅಂತ ಆತನ ಸ್ನೇಹಿತರು ಹೇಳ್ತಾರೆ. ಆಕೆಗೆ ಒಂದು ಗಂಡು ಮಗು ಕೂಡ ಇರುತ್ತೆ. ರೆಡ್ಡಿ ಸಾಕಷ್ಟು ಆಸ್ತಿ ಸಂಪಾದಿಸಿದ್ರು ತನ್ನ ಆಸ್ತಿಗೆ ವಾರಸುದಾರನಾಗೋದಕ್ಕೆ ಒಂದು ಗಂಡು ಮಗು ಇರೋದಿಲ್ಲ. ಗಂಡು ಮಗು ಮೋಹಕ್ಕೆ ಬಿದ್ದ ರೆಡ್ಡಿ ಹೆಂಡತಿ ಮಮತಾನ ಡಾಕ್ಟರ್ ಹತ್ರ ಕರ್ಕೊಂಡ್ ಬರ್ತಾನೆ. ಆದ್ರೆ ಆಗ್ಲೇ ಆಪರೇಷನ್ ಮಾಡಿಸ್ಕೊಂಡಿದ್ದ ಮಮತಾಗೆ ಮತ್ತೆ ಮಕ್ಕಳಾಗೋ ಸಾಧ್ಯತೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಯಾರಾದ್ರೂ ಬಾಡಿಗೆಗೆ ಮಕ್ಕಳನ್ನ ಹೆತ್ಕೊಡೋರನ್ನ ಭೇಟಿ ಮಾಡಿ ತನ್ನ ಇಚ್ಛೆ ಪೂರೈಸ್ಕೋಬಹುದು ಅಂತ ಡಾಕ್ಟರ್ ಸಲಹೆ ನೀಡ್ತಾರೆ. ಅದರಂತೆ ರೆಡ್ಡಿ ಆನೇಕಲ್ನ ದೊಮ್ಮಸಂದ್ರದ ಅಮುದಾ ಅನ್ನೋರ್ನ ಬಾಡಿಗೆ ತಾಯಿಯಾಗೋದಕ್ಕೆ ಒಪ್ಪಿಸ್ತಾನೆ. ಮಗು ಹೆತ್ಕೊಟ್ಟ ನಂತರ ಆಕೆ ಜೊತೆ ಯಾವುದೇ ಸಂಬಂಧ ಹೊಂದಿರಲ್ಲ ಅಂತ ಹೇಳಿದ್ದ ರೆಡ್ಡಿ ಆಕೆ ಗಂಡು ಮಗು ಹೆತ್ಕೊಟ್ಟ ನಂತರನೂ ಅಮುದಾ ಜೊತೆ ಸಂಬಂಧ ಮುಂದುವರಿಸ್ತಾನೆ. ಯಾರು ಬೇಕಾಗಿತ್ತು ಸರ್?
ಮನೆ ಮುಂದೆ ನಿಂತಿರೋ ಬೈಕು ಯಾರ್ದಮ್ಮ ಅದು? ನಮ್ಮ ಯಜಮಾನ್ರದ್ದು ಸರ್. ಎಲ್ಲಿ ಅವರು? ಆ ಬೈಕ್ ಇಲ್ಲಿ ಯಾಕೆ ಬಂತು? ಬೈಕ್ನ ಯಾರೋ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ನನ್ನ ಮನೆ ಬೆಳಿಗ್ಗೆ ನೋಡುವಾಗ ಅದಲ್ಲಿತ್ತು. ಅವ್ರನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್. ಯಾರೋ ಯಾಕಮ್ಮ ಕೊಲೆ ಮಾಡ್ತಾರೆ? ನೀನೇ ಕೊಲೆ ಮಾಡ್ಸಿರ್ತೀಯ. ನಡಿ ಸ್ಟೇಷನ್ಗೆ. ಸರ್ ಇಲ್ಲ ಸರ್, ನಾನೇನು ಮಾಡಲಿಲ್ಲ ಸರ್, ನಂದೇನು ತಪ್ಪಿಲ್ಲ. ಸಾಕ್ ನಿಲ್ಸಮ್ಮ ನಾಟಕ. ಯಾಕೆ ಕೊಲೆ ಮಾಡಿದೆ ಅದನ್ನ ಹೇಳು. ಇಲ್ಲ ಸರ್, ನಿಜವಾಗ್ಲೂ ನಾನೇನು ತಪ್ಪು ಮಾಡಿಲ್ಲ ಸರ್. ನೀನ್ ಮಾಡಿಲ್ಲ, ಆದ್ರೆ ನೀನೇ ಕೊಲೆ ಮಾಡ್ಸಿದ್ಯಾ. ಅದೇನ್ ವಿಷಯ ಅಂತ ಹೇಳು. ನಾನ್ಯಾಕೆ ಸರ್ ಕೊಲೆ ಮಾಡಿಸ್ಲಿ? ಅವ್ರು ನನ್ನ ಪಾಲಿಗೆ ದೇವ್ರಿದ್ದಂಗಿದ್ರು. ನನ್ನ ಜೀವನ ನಡೀತಾ ಇದ್ದಿದ್ದೆ ಅವರಿಂದ. ಅವ್ರ ಬೈಕ್ ನಿಮ್ಮನೆ ಮುಂದಿದೆಯಲ್ಲ, ಅದು ಹೇಗೆ ಬಂತು? ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ನಾನೇ ಕೊಲೆ ಮಾಡಿಸಿ ಆ ಬೈಕನ್ನ ನಮ್ಮನೆ ಮುಂದೆ ನಾನು ತಂದು ನಿಲ್ಲಿಸ್ತೀನಿ ಸರ್. ನನ್ನ ಜೀವನಕ್ಕೆ ಬೇರೆ ಯಾವುದೇ ಆಧಾರ ಇಲ್ಲ ಸರ್. ಅವರಿಂದನೇ ನನ್ನ ಜೀವನ ನಡೀತಾ ಇದ್ದಿದ್ದು. ಹಾಗಾದ್ರೆ ಅವ್ರ ಕೊಲೆ ಯಾರಮ್ಮ ಮಾಡಿಸಿದ್ದು? ನನ್ಗೆ ಗೊತ್ತಿಲ್ಲ ಸರ್. ವಿಚಾರಣೆ ಇದ್ದಾಗ ಹೇಳಿ ಕಳಿಸ್ತೀವಿ. ಸ್ಟೇಷನ್ಗೆ ಬರಬೇಕು. ಆಯ್ತು ಸರ್. ಗಂಡ ಎರಡನೇ ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿ ಮಮತಾ ಮೊದಲು ಅದಕ್ಕೆ ವಿರೋಧಿಸಿದ್ರು. ಆಮೇಲೆ ಅದಕ್ಕೆ ಹೊಂದ್ಕೊಂಡು ಜೀವನ ನಡೆಸ್ತಾಳೆ. ಅದು ಅಲ್ಲದೆ ರೆಡ್ಡಿಯ ಇಬ್ಬರು ಹೆಂಡತಿರು ಬೇರೆ ಬೇರೆ ಮನೆಯಲ್ಲಿದ್ದರಿಂದ ಮಮತಾಗೆ ಅವಳಿಂದ ಯಾವುದೇ ತೊಂದರೆ ಆಗ್ತಿರ್ಲಿಲ್ಲ. ಹಾಗಾಗಿ ಮಮತಾ ತನ್ನ ಹೆಣ್ಣು ಮಕ್ಕಳೊಂದಿಗೆ ಸುಖವಾಗಿರ್ತಾಳೆ. ಹೀಗೆ 4-5 ವರ್ಷಗಳು ಕಳೆದು ಹೋಗುತ್ತೆ. ರೆಡ್ಡಿ ಇಬ್ಬರು ಹೆಂಡತಿಯರ ಜೊತೆ ಅನ್ಯೋನ್ಯವಾಗಿರುವಾಗಲೇ ರೆಡ್ಡಿಯ ಕೊಲೆಯಾಗಿ ಹೋಗುತ್ತೆ. ರೆಡ್ಡಿ ಕೊಲೆಗೆ ಕಾರಣಗಳನ್ನ ಹುಡುಕ್ತಾ ಇದ್ದ ಪೊಲೀಸರಿಗೆ ಅಮುದಾನೆ ಆಸ್ತಿಗೋಸ್ಕರ ರೆಡ್ಡಿನ ಕೊಲೆ ಮಾಡಿಸಿದಾಳೆ ಅನ್ನೋದ್ರಲ್ಲಿ ಸಂಶಯ ಉಳಿಯೋದಿಲ್ಲ. ಅದು ಅಲ್ಲದೆ ರೆಡ್ಡಿ ಕೊಲೆಯಾದ ಮಾರನೇ ದಿನ ರೆಡ್ಡಿ ಬೈಕ್ ಅಮುದಾ ಮನೆ ಹತ್ರ ನಿಂತಿರುತ್ತೆ. ಬೈಕ್ ನಿಲ್ಲಿಸಿದ್ದ ಜಾಗದಲ್ಲಿ ಹೆಂಗಸಿನ ಹಾಗೂ ಗಂಡಸಿನ ಹೆಜ್ಜೆ ಗುರುತುಗಳಿರುತ್ತೆ. ಇವು ಪೊಲೀಸರ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಡುತ್ತೆ. ಸರ್, ಅಮುದಾಳ್ ಸ್ಟೇಟ್ಮೆಂಟ್ ಕೇಳಿದ್ರೆ ಈಕೆ ಕೊಲೆ ಮಾಡಿಸಿರೋ ಚಾನ್ಸಸ್ ಇಲ್ಲ ಅನ್ಸುತ್ತೆ. ಹೇಗೆ ಹೇಳ್ತೀರಿ? ಸರ್, ಅಮುದಾ ಹೇಳಿರೋ ಹಾಗೆ ಅವಳಿಗೆ ಬೇರೆ ಯಾರೂ ದಿಕ್ಕಿಲ್ಲ. ರೆಡ್ಡಿ ದುಡ್ಡಿಂದಲೇ ಇವಳ ಜೀವನ ನಡಿಬೇಕಾಗಿತ್ತು. ಒಂದ್ ವೇಳೆ ಇವಳೇ ಅವನು ಸಾಯಿಸಿದ್ರೆ ಇವಳಿಗೆ ಲಾಸ್. ಅಮುದಾ ಅವನಿಗೆ ಎರಡನೇ ಹೆಂಡತಿ. ಹಾಗಾಗಿ ಲೀಗಲಿ ಅವನು ಯಾವ ಆಸ್ತಿನೂ ಅವಳಿಗೆ ಸಿಕ್ಕಲ್ಲ. ಹೌದು ಸರ್, ಪ್ರತಿ ತಿಂಗಳು ರೆಡ್ಡಿ ಎಷ್ಟು ದುಡ್ಡು ಕೊಡ್ತಾ ಇದ್ನೋ ಅಷ್ಟೇ ಇವಳಿಗೆ ಸಿಗ್ತಾ ಇದ್ದಿತ್ತು. ಅವನನ್ನು ಸಾಯಿಸಿದ್ರೆ ಅವನ ಆಸ್ತಿ ಅಂತೂ ಇವಳಿಗೆ ಸಿಗ್ತಾ ಇರಲಿಲ್ಲ. ನೀವು ಹೇಳ್ತಿರೋದು ಸರಿ. ಒಂದು ಕೆಲಸ ಮಾಡಿ, ಮತ್ತೆ ಎಲ್ರೂ ಒಮ್ಮೆ ಕರೆಸಿ ವಿಚಾರಿಸಿ. ನಂಗೆ ಅನ್ನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಒಂದು ಲಿಂಕ್ ತಪ್ತಾ ಇದೆ ಅಂತ. ಸರಿ ಸರ್, ಮತ್ತೆ ಅವನ ಫ್ರೆಂಡ್ಸ್ ಮತ್ತು ಮನೆಯವ್ರನ್ನ ವಿಚಾರಿಸ್ತೀನಿ. ಈ ಕೊಲೆ ಆಸ್ತಿಗೋಸ್ಕರ ನಡೆದಿರೋದಲ್ಲ, ಇದಕ್ಕೆ ಬೇರೇನೋ ಕಾರಣ ಇರಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅವನಿಗೆ ಹಿಡಿದಿರೋದು ನೋಡಿದ್ರೆ ಏನೋ ಡೌಟ್ ಬರುತ್ತೆ. ಹೌದು ಸರ್, ಹಾಗೇನೆ ಅವನ ದಿನನಿತ್ಯದ ಕೆಲಸಗಳೇನು, ಎಲ್ಲೆಲ್ಲಿ ಹೋಗ್ತಿದ್ದ ಅನ್ನೋದನ್ನ ಟ್ರೇಸ್ ಮಾಡ್ತಿದ್ದೀನಿ. ಈ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಮ್ಮ ಕೆಲಸ ಮುಗಿದ ಹಾಗೆ. ಹೌದು, ಅವನು ಕೊಟ್ಟ ಸಾಲನ ದಿನಾಗಲೂ ವಸೂಲಿ ಮಾಡ್ತಿದ್ದ ಅಂತಾರೆ. ಅವನ ಹಾಬೀಸ್ ಏನು, ರೀತಿ ನೀತಿ ಏನು ಎಲ್ಲ ತಿಳ್ಕೊಳ್ಳಿ. ಎಲ್ಲರೂ ಒಂದ್ ಕಡೆ ಲಿಂಕ್ ಸಿಕ್ಕೇ ಸಿಗುತ್ತೆ ಸರ್. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ಏನಾಗಬೇಕಾಯ್ತು? ಏನು ಬೇಡ, ಕೂತ್ಕೊಳ್ಳೋ ಅಂತದೇನಿಲ್ಲ. ನಿಮ್ಮಿಂದ ಒಂದಿಷ್ಟು ಇನ್ಫಾರ್ಮೇಶನ್ ಬೇಕಿತ್ತು. ಹೇಳಿ ಸರ್. ನಾಗರಾಜ್ ರೆಡ್ಡಿ ನಿಮಗೆ ಗೊತ್ತಲ್ಲ, ಅವ್ರ ದಿನ ಇಲ್ಲಿ ಬರ್ತಾ ಇದ್ರಂತೆ. ಗೊತ್ತು ಸರ್, ನಾಗರಾಜ್ ರೆಡ್ಡಿ ಫೈನಾನ್ಸಿಯರ್. ಹಾಗಾದ್ರೆ 10ನೇ ತಾರೀಕು ಅವ್ರು ಇಲ್ಲಿ ಬಂದಿದ್ರು ಅಂತ ಆಯ್ತು. ಹೌದು ಸರ್, ಬಂದಿದ್ದು ನಾನು ನೋಡಿದ್ದೀನಿ. ಆದರೆ ಎಷ್ಟೊತ್ತಿದ್ರು, ಯಾವಾಗ ವಾಪಸ್ ಆದರೂ ಗೊತ್ತಾಗಿಲ್ಲ ಸರ್. ಇಲ್ಲಿ CC ಕ್ಯಾಮೆರಾ ಹಾಕ್ಸಿದ್ದೀರಲ್ಲ? ಹಾಕ್ಸಿದ್ದೀವಿ ಸರ್. ಒಂದು 4 ದಿನದ ರೆಕಾರ್ಡೆಡ್ ಟೇಪ್ ನಂಗೆ ಬೇಕು. ಆಯ್ತು ಸರ್, ಸ್ಟೇಷನ್ಗೆ ಕಳಿಸ್ಕೊಡ್ತೀನಿ ಸರ್. ಸರ್, ಬಾರ್ದು CCTV ಫುಟೇಜ್ ಬಂದಿದೆ. ಪ್ಲೇ ಮಾಡಿ ನೋಡೋಣ. ಶೂರ್ ಸರ್. ಒಂದು ನಿಮಿಷ ಸ್ಟಾಪ್ ಮಾಡಿ. 10ನೇ ತಾರೀಕು ವಿಡಿಯೋ ತಾನೇ ಇದು? ಹೌದು ಸರ್. ಯಾರ ಜೊತೆನೋ ಕೂತ್ಕೊಂಡು ಕುಡಿತಾ ಇದ್ದಾನೆ? ಹೌದು ಸರ್. ಇವನ ಅವ್ರು ಕರ್ಸಿ ವಿಚಾರಿಸಿದ್ವಲ್ಲ, ಅದ್ರಲ್ಲಿ ಇವನು ಇದೆ ತಾನೆ? ಹೌದು ಸರ್, ಇವನೇ. ಇವನ ಕರೆಸಿ ವಿಚಾರಿಸಿದ್ರೆ ಏನು ಅಂತ ಗೊತ್ತಾಗುತ್ತೆ. ಹೋಗಿ ಹೇಳ್ಕೊಂಬಂದ್ರಿ ಅವನ್ನ. ವರ್ಕೌಟ್ ಮಾಡಿದ್ರೆ ಬಾಯ್ ಬಿಡ್ತಾನೆ. ಸರಿ ಸರ್. ಅವನನ್ನ ಕರ್ಕೊಂಬನ್ನಿ. ಏನು ವಿಷಯ ಸರ್? ನಮಸ್ಕಾರ ಸರ್. ಏನು ವಿಷಯ ಸರ್? ಬನ್ನಿ ಸರ್, ಆಫೀಸ್ ಒಳಗಡೆ ಕೂತ್ಕೊಳ್ಳಿ. ಕೂತ್ಕೊಳ್ಳಕ್ ಬಂದಿಲ್ಲ, ಬನ್ನಿ ನಮ್ಮ ಜೊತೆ ಸ್ಟೇಷನ್ಗೆ. ಸರ್, ಅದು
ನೀವು ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ನು ಅವತ್ತೇ ಕೊಟ್ಟಿದ್ದೀನಲ್ಲ ಸರ್. ಒಬ್ಬ ಕೊಲೆಗಾರ ಸಿಕ್ಕಿದ್ಯಾ ಅಂದ್ರೆ ಅವನು ಗುರ್ತಿಡಿಬೇಕು. ಬನ್ನಿ. ಯಾರು ಸರ್? ಅವನು ನಿಮ್ಮ ಗ್ರೂಪ್ ಅವನೇ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋನು. ನಡೀರಿ. ಸರಿ ನಡೀರಿ ಸರ್, ಹೋಗೋಣ. ಸರ್ ಎಲ್ಲಿ ಸರ್ ಕೊಲೆಗಾರ? ಯಾರು ಸರ್ ಅವನು? ಯಾಕ್ರಿ ಅಷ್ಟು ಅರ್ಜೆಂಟು? ತೋರಿಸ್ತೀವಿ ರೀ. ಕರ್ಸಿ ಸರ್, ಕೊಲೆಗಾರ ನೋಡ್ಬೇಕು ನಾನು. ನೋಡೋರಂತೆ ಬನ್ನಿ. ಮೊದಲು ಈ ವಿಡಿಯೋ ನೋಡಿ. ವಿಡಿಯೋ ಪ್ಲೇ ಮಾಡ್ರಿ. ನೋಡಿ ಆಯ್ತಾ ವಿಡಿಯೋ? 10ನೇ ತಾರೀಕು ರಾತ್ರಿ ರೆಡ್ಡಿ ಜೊತೆ ಲಾಸ್ಟ್ ಇದ್ದದ್ದು ನೀನೆ. ಆಮೇಲೆ ಏನಾಯ್ತು ಅಂತ ಹೇಳು. ಸರ್ ನನಗೆ ಗೊತ್ತಿಲ್ಲ ಸರ್. ನಾನು ನಮ್ಮ ಮನೆಗೆ ಹೋದೆ, ಅವನು ಅವ್ರ ಮನೆಗೆ ಹೋದ ಸರ್ ಅವತ್ತು. ರೆಡಿ ಮಾಡಿ ವರ್ಕೌಟ್ ಮಾಡೋಣ. ಸರಿಯಾಗಿ ಬಾಯ್ ಬಿಡ್ತಾನ ಅವಾಗ. ಹೇಳ್ತೀನಿ ಸರ್. ನಾನೇ ಕೊಲೆ ಮಾಡಿದ್ದು ಸರ್. ಚಂದ್ರು ಸಾಕು, ಇವತ್ತು ಸಾಕು ಕುಡ್ದಿದ್ದು. ನಡಿ ಹೋಗೋಣ. ಆಯ್ತು ಬಿಡಪ್ಪ, ಮನೆಗೆ ಹೋಗಿ ಏನೋ ಕೆಲಸ ನಿನಗೆ? ನಾನು ಮನೆಗೆ ಹೋಗ್ತಾ ಇಲ್ಲ, ವಂಸಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ದುಡ್ಡು ಕೊಡ್ಬೇಕು, ಅದಕ್ಕೆ ನಡಿ ಹೋಗೋಣ. ಓಹ್ ಹಂಗ ವಿಷಯ. ಭಾಳ ಲಕ್ಕಿ ನಮ್ಮ ನೀನು, ಎರಡೆರಡು ಕಡೆ ಮಜಾ ಮಾಡ್ತೀಯ. ನಿಂದೇನು? ನನ್ಗೆ ಗೊತ್ತಿಲ್ವಾ? ನಿಂದ ಎರಡೆರಡು ಕಡೆ ಇಲ್ವಾ? ಆ ಕತೆ ಎಲ್ಲ ಬೇಡ, ನಡಿ ಹೋಗೋಣ. ಬೇಡ, ಇವರಿಬ್ರು ನನ್ನ ಫ್ರೆಂಡ್ಸು ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನನ್ನ ಬೈಕ್ ತಗೊಂಡು ಇವರಿಬ್ರು ಬರ್ತಾರೆ. ನೀನು ನನ್ನ ಡ್ರಾಪ್ ಮಾಡಿ ಆಮೇಲೆ ಹೋಗು, ಆಯ್ತಾ? ಸರಿ ನಡಿ. ಮಾರತ್ಹಳ್ಳಿ ಮೇನ್ ರೋಡ್, ಪಣತ್ತೂರು, ಮುನಿರೆಡ್ಡಿ ಬಡಾವಣೆ. ಸ್ವಲ್ಪ ನಿಲ್ಸ ಗಾಡಿ ನಿಲ್ಸ. ಏನೋ ನಿಲ್ಸ ಹೇಳ್ತೀನಿ. ಏನೋ ಒಂದ್ ನಿಮಿಷ ನಿಲ್ಸಪ್ಪ. ಅಯ್ಯೋ ನಿನ್ನ ನನಗೆ ಲೇಟ್ ಆಗಿದೆ, ಬೇಗ ಒಂದ್ ನಿಮಿಷ ಇರೋ, ಸುಸ್ತು ಮಾಡ್ಕೊಂಡ್ಬಿಡ್ತೀನಿ. ಸರಿ ಬೇಗ ಬಾ. ಯಾರಪ್ಪ ನೀವು ಉಯ್ಕೊಂಬೇಕಾ? ಬನ್ನಿ. ಸ್ವಲ್ಪ ಹೊತ್ತು ನಿಗರ್ಕೊಂಡ್ ಬರ್ತಾನೆ. ಎಷ್ಟೇನು ಅವ್ನ ಬ್ಯಾಗಲ್ಲಿ ಅಮೌಂಟ್ ಇದೆ, ಎತ್ತಾಕೊಳ್ಳೋ. ಇವ್ನು ಎತ್ಕೊಂಡೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕೋಣ. ಚೆನ್ನಾಗಿ ಎಟ್ಟೋಣ ಗುರು ಅಮೌಂಟು. ಏಯ್ ಎತ್ತಾಕೊಳ್ಳಿ. ಎಷ್ಟೋಯ್ತು ದುಡ್ಡು ಅವನ ಹತ್ರ? ಸರ್ ಸುಮಾರು ಒಂದು 2 ಲಕ್ಷ ಆಯಿತು ಸರ್. ನಾವು 3 ಜನ ಹಂಚ್ಕೊಂಡ್ವಿ. 2 ಲಕ್ಷಕ್ಕೋಸ್ಕರ ಕೊಲೆ ಮಾಡಿದ್ಯಾ? ಇಲ್ಲ ಸರ್, ದುಡ್ಡಿಗೆ ಕೊಲೆ ಮಾಡಲಿಲ್ಲ ಸರ್. ಕೊಲೆಗೆ ಕಾರಣನೇ ಬೇರೆ ಇತ್ತು ಸರ್.
ಬೇರೆ ಕಾರಣನ? ಏನದು? ಸರ್ ರೆಡ್ಡಿನ ಕೊಲ್ಲಕ್ಕೆ ಯಾರೋ ಸುಪಾರಿ ಕೊಟ್ಟಿದ್ರು ಸರ್, ಅದಕ್ಕೆ ಕೊಂದು ಹಾಕಿದ್ವಿ ಸರ್. ಯಾರೋ ಸುಪಾರಿ ಕೊಟ್ಟಿದ್ದು? ಹೋಗಿ ಎತ್ತಕೊಂಡ್ಬಂದ್ರೆ ಅವ್ರನ್ನ, ಯಾರು ಮಿಸ್ ಆಗ್ಬಾರ್ದು. ಸರಿ ಸರ್. ಏನಮ್ಮ, ಸುಪಾರಿ ಕೊಟ್ಟು ಗಂಡನೇ ಕೊಲೆ ಮಾಡಿಸಿದ್ಯಾ? ಏನಂತ ಹೇಳು. 10 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಗಂಡನೇ ಕೊಲೆ ಮಾಡಿಸಿದ್ಯಾ ಅಂತ ಅವನು ಹೇಳ್ತಾ ಇದ್ದಾನೆ. ಅದೇನಂತ ವಿವರವಾಗಿ ನಿನ್ ಬಾಯಿಂದ ಕೇಳಬೇಕು. ಹೇಳು. ಸರ್ ಅದು ನಾನಾಗ್ಲೇ ಹೇಳ್ದಂಗೆ ನಮ್ಮ ಗಂಡು ಮಕ್ಳು ಇರಲಿಲ್ಲ ಸರ್. ಅದಕ್ಕೆ ಅವರು ಡಾಕ್ಟ್ರ್ ಹೇಳ್ದಂಗೆ ಆನೆಕಲ್ ದೊಂಸಂದ್ರದ ಅಮ್ಮುದ ಅನ್ನೋರ ಜೊತೆ ಮಗುನ ಹೆತ್ಕೊಡಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ರು ಸರ್. ಆದ್ರೆ ಅವಳ ಮಗು ಎತ್ಕೊಟ್ಟ ಮೇಲೆ ಕೂಡ ಅವಳ ಹತ್ರ ಪದೇ ಪದೇ ಹೋಗ್ತಿದ್ರು ಸರ್. ನಾನ್ ಕೇಳಿದ್ರೆ ನನ್ ಮೇಲೆ ಸಿಕ್ಕಾಪಟ್ಟೆ ರೇಗಾಡೋದ್ರು ಸರ್. ಇಲ್ಲಿ ನಿಮ್ಗೆ ಬೇಕಾಗಿರೋದು ಒಂದ್ ಗಂಡ್ ಮಗು, ಅದನ್ನ ಪಡ್ಕೊಂಡಾಯ್ತು. ಮದುವೆ ಗಿದ್ವೆ ಅಂತಲ್ಲ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ ಅಷ್ಟೇ. ನೋಡು, ಸುಮ್ಮನೆ ಗಲಾಟೆ ಮಾಡು. ಅವಳು ನಮಗೆ ತುಂಬಾ ಉಪಕಾರ ಮಾಡಿದ್ರು. ಅವಳನ್ನ ಹಾಗೆ ಸುಮ್ಮನೆ ಬಿಡಕ್ಕಾಗಲ್ಲ. ಮಾತ್ ಕೊಟ್ಟಂಗೆ ಅವಳಿಗೆ ಒಂದಿಷ್ಟು ದುಡ್ಡು ಕೊಟ್ಬಿಡಿ. ಈ ಕತೆ ಇಲ್ಲಿಗೆ ಮುಗಿಬೇಕು ಅಷ್ಟೇ. ನೀನು ಹೇಳೋದು ಅರ್ಥ ಆಗ್ತಾ ಇಲ್ವಾ? ಅವಳು ತುಂಬಾ ಒಳ್ಳೆ ಹೆಂಗಸು, ಆ ಥರ ಎಲ್ಲ ಬಿಡಕ್ಕಾಗಲ್ಲ. ಅಂದ್ರೆ ನಾನ್ ಕೆಟ್ಟವಳ? ಅವಳನ್ ಬಿಡಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ಮನೇಲಿ ಒಬ್ಳು ಹೆಂಡತಿ ಇರುವಾಗ ಅದ್ ಹೆಂಗ್ರಿ ಇನ್ನೊಬ್ರನ್ ಮದ್ವೆ ಆದ್ರಿ? ಮಾಡ್ದಂಗೆ ನಾನು ಮಾಡಿದ್ರೆ ನಿಮ್ಗೆ ಬೇಕಾದವ್ರು ನೀವ್ ಇಟ್ಕೊಂಡಿರಿ, ನನ್ಗೆ ಬೇಕಾದವನು ನಾನು ಇಟ್ಕೊಳ್ತೀನಿ. ಈಗ್ಲೂ ಟೈಮ್ ಇದೆ, ಅವಳನ್ನ ಬಿಟ್ಬಿಡಿ. ನೋಡು, ನಾನೀಗ ಅವಳನ್ನ ಬಿಡೋ ಪರಿಸ್ಥಿತಿಲಿ ಇಲ್ಲ. ಈಗ ಒಂದು ಕೆಲಸ ಮಾಡು, ನಿನ್ಗೆ ಯಾರಿಷ್ಟನೋ ನೀನು ಅವ್ರ ಜೊತೆ ಇದ್ಬಿಡು. ನೋಡು, ನೀನು ಯಾರ ಜೊತೆ ಬೇಕಾದ್ರೂ ಸಂಬಂಧ ಇಟ್ಟು, ಈಗ ಅದೆಲ್ಲ ಕಾಮನ್. ನಾನು ಅದಕ್ಕೆ ಅಡ್ಡ ಬರಲ್ಲ. ಸರ್, ಅವ್ರು ಹಾಗಂದಿದ್ದಕ್ಕೆ ಹಠದಲ್ಲಿ ನಾನು ಚಂದ್ರು ಜೊತೆ ಅಫೇರ್ ಇಟ್ಕೊಂಡೆ ಸರ್. ಚಂದ್ರು ಅವ್ರ ಜೊತೆ ಆಗಾಗ ನಮ್ಮನೆ ಬರ್ತಿದ್ರು ಸರ್. ನಾನು ಚಂದ್ರು ಜೊತೆ ಅಫೇರ್ ಇಟ್ಕೊಂಡಿದ್ದು ನನ್ನ ಗಂಡಂಗೂ ಗೊತ್ತಿತ್ತು ಸರ್. ಅವರೇನು ಇದನ್ನ ಅಪೋಸ್ ಮಾಡಲಿಲ್ಲ. ನಾವು ಒಂದೇ ಮನೇಲಿ ವಾಸ ಮಾಡ್ತಿದ್ವಿ ಸರ್. ಸುಮಾರು 3-4 ವರ್ಷ ನಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಸರ್. ಹೀಗೆ 4 ವರ್ಷ ಕಳೀತು. ಆಮೇಲೆ ಇವತ್ತಿಲ್ಲ ನಾಳೆ ರೆಡ್ಡಿ ಹೊತ್ತಲ್ಲಿ ನಾನೇ ತಾನು ಮನೆಗೆ ಬರೋದು. ಓ ರೆಡ್ಡಿ, ಏನಿವತ್ತು ಲೇಟು?
ಗರಂ ಆಗಿದ್ದಾನೆ. ಸರಿ, ನಾನು ತೋರಿಸ್ತೇನೆ. ಸೌಜನ್ಯ, ಹೋಮ್ವರ್ಕ್ ಮಾಡಿ ಸಾಕು, ಹೋಗಿ ಮಲ್ಕೊಳ್ಳಿ ಮಕ್ಕಳ. ಗುಡ್ ನೈಟ್. ನಿಂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಾಳೆಯಿಂದ ಚಂದ್ರ ಜೊತೆ ಇರೋ ರಿಲೇಶನ್ಶಿಪ್ನ ಕಟ್ ಮಾಡ್ಬೇಕು ನೀನು. ಯಾಕೆ? ನೋಡು, ಮನೇಲಿರೋರು ಇಬ್ಬರು ಹೆಣ್ಮಕ್ಳು, ಅವ್ರೇನು ಚಿಕ್ಕೋರಲ್ಲ, ಅವ್ರಿಗೂ ಎಲ್ಲ ಅರ್ಥ ಆಗುತ್ತೆ. ನೀನ್ ಮಾಡ್ತಿರೋ ಕೆಟ್ಟ ಕೆಲಸದಿಂದ ಅವ್ರ ಹಾದಿ ತಪ್ಪಾರ್ದು. ಆಯ್ತು, ನಾನು ಚಂದ್ರು ಜೊತೆಗಿನ ಸಂಬಂಧ ಕಟ್ ಮಾಡ್ತೀನಿ. ನೀವು ಅವಳನ್ನ ಬಿಡ್ತೀರಾ? ಹೇಗಾಗತ್ತೆ? ನಾನು ಈಗಾಗಲೇ ಅವಳು ಮದುವೆ ಆಗಿದ್ದೀನಿ. ನಂಗೆ ಚಂದ್ರು ಜೊತೆ ಮದುವೆ ಆಗಿಲ್ಲ, ಆದ್ರೆ ಅವನ್ ಬಿಡಕ್ ನಾನ್ ರೆಡಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ದಂಗೆ ಚಂದ್ರನ ಬಿಡ್ಲೇಬೇಕು ನೀನು. ಇಲ್ಲ ಅನ್ನಲ್ಲ, ನೀವು ಅಮುದನ್ ಬಿಟ್ರೆ ಮಾತ್ರ ನಾನು ಚಂದ್ರನ್ ಬಿಡೋದು, ಅಷ್ಟೇ. ಹಠ ಮಾಡಬೇಡ. ನಾನು ಹೇಳ್ದಂಗೆ ಅವನ ಜೊತೆ ಅಫೇರ್ ಬಿಟ್ರೆ ನಿಂಗೆ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಆ ಎರಡನೇ ಹೆಂಡತಿನ ಬಿಟ್ರೆ ಮಾತ್ರ ನಾನು ಚಂದ್ರನ್ ಬಿಡೋದು, ಅಷ್ಟೇ. ಏನಮ್ಮ ವಿಶೇಷ? ಇವತ್ತು ಮನೆ ಬಿಟ್ಟು ಇಷ್ಟು ದೂರ ಕರ್ಕೊಂಡ್ಬಂದಿದ್ಯಾ? ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನು ವಿಷಯ? ನಿನ್ನ ಗಂಡನ್ಗೇನಾದರೂ ಡೈವರ್ಸ್ ಕೊಡ್ತಿದ್ಯೋ ಹೇಗೆ? ನೀನು ನಿನ್ನ ಗಂಡನಿಗೆ ಡೈವರ್ಸ್ ಕೊಟ್ಟರು ನಾನು ನನ್ನ ಹೆಂಡತಿಗೆ ಡೈವರ್ಸ್ ಕೊಡೋಕ್ಕಾಗಲ್ಲ. ತಮಾಷೆ ಬೇಡ, ವಿಷಯ ಬೇರೆನೇ ಇದೆ. ಇತ್ತೀಚೆಗೆ ಯಾಕೋ ನನ್ ಗಂಡ ಉಲ್ಟಾ ಹೊಡಿತಿದ್ದಾನೆ. ಯಾಕೆ? ಏನಂತ ಒಂದು? ಯಾಕಂತ ಗೊತ್ತಿಲ್ಲ. ಮೊನ್ನೆ ಮನೇಲಿ ನಿನ್ ನೋಡಿದ್ನಲ್ಲ, ಅವತ್ ಮನೇಲಿ ದೊಡ್ಡ ಗಲಾಟೆ ಆಯ್ತು. ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ನೀನ್ ಅವನ ಜೊತೆ ಸಂಬಂಧ ಕಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾನೆ ಅವನು. ನಾವು ನಮ್ಮ ರಿಲೇಶನ್ಶಿಪ್ ಬಿಡದೆ ಇದ್ರೆ ಏನ್ ಮಾಡ್ತಾನಂತೆ? ಅವನು ಏನೋ ಪ್ಲಾನ್ ಮಾಡಿದ್ದಾನೆ, ಏನಂತ ಗೊತ್ತಾಗ್ತಿಲ್ಲ. ಹೀಗೆ ಇದ್ರೆ ಏನಾದ್ರೂ ಮಾಡ್ತೀನಿ ಅಂತ ಧಮಕಿ ಬೇರೆ ಹಾಕ್ತಿದ್ದಾನೆ. ಓ, ನನಗೆ ಅರ್ಥ ಆಯ್ತು ಬಿಡು. ಅವ್ನು ಯಾವಾಗ್ಲೂ ಹೇಳ್ತಿರ್ತಾನೆ, ನನ್ನ ಆಸ್ತಿಗೊಬ್ಬ ವಾರಸ್ದಾರ ಬಂದ ಅಂತ. ಆಸ್ತಿನೆಲ್ಲ ಅಮುದ ಹೆಸರು ಬರೀ ಐಡಿಯಾ ಇರ್ಬೇಕು ಅವನು. ಹಾಗೇನಾದ್ರೂ ಆದ್ರೆ ನಿನ್ನ ಕೈಗೆ ಚಿಪ್ಪು ಕೊಡ್ತಾನೆ. ಆ ತರ ಆಗ್ಬಾರ್ದು. ಏನಾದ್ರೂ ಮಾಡ್ಬೇಕು. ಏನ್ ಮಾಡೋಣ ಅಂತ ಹೇಳು, ಮಾಡ್ಸೋಣ. ಆಸ್ತಿ ನಮ್ಗೆ ಬೇಕು ಅಂತಿದ್ರೆ ಅವನು ಸಾಯ್ಬೇಕು. ಅದಕ್ಕೆ ಅರೇಂಜ್ ಮಾಡು. ಎಷ್ಟು ದುಡ್ಡು ಬೇಕಾದ್ರೂ ಖರ್ಚಾಗ್ಲಿ. ಆಯ್ತು, ನನ್ನ ಹತ್ರ ಹುಡುಗರಿದ್ದಾರೆ, ನೀನು ದುಡ್ಡು ಹೊಂದಿಸ್ಕೊಡು. ಅವನ ದುಡ್ಡಲ್ಲೇ ಅವನ ಕೊಲೆಗೆ ಸುಪಾರಿ ಕೊಡ್ತೀನಿ. ಏನೋ ನಿಲ್ಸ, ಹೇಳ್ತೀನಿ. ಏನೋ? 1 ನಿಮಿಷ ನಿಲ್ಸಪ್ಪ. ಅಯ್ಯೋ ನಿನ್ನ. ಯಾರಪ್ಪ ನೀವು? ಉಯ್ಕೊಂಬೇಕಾ? ಬನ್ನಿ. ಬ್ಯಾಗಲ್ಲಿ ಅಮೌಂಟ್ ಇದೆ, ಎತ್ತಾಕೊಳ್ಳೋ. ನೀವು ಎತ್ಕೊಂಡೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕೋಣ. ಹಲೋ, ಕೆಲಸ ಆಯಿತು, ಆದರೆ ಅದು ಒಂದು ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ಮು? ಬೈಕ್ ಏನು ಮಾಡಲಿ? ಒಂದ್ ಕೆಲಸ ಮಾಡು, ನೀನ್ ಇಲ್ಬಾ, ನಾನು ಬರ್ತೀನಿ. ಇಬ್ರು ಜೊತೆಗೆ ಹೋಗಿ ಆ ಬೈಕ್ನ ಅಮುದನ್ ಮನೆ ಮುಂದೆ ನಿಲ್ತಾನೆ. ಯಾಕೆ? ಒಂದೇ ಕಲ್ಲೇಟ್ಗೆ 2 ಹಕ್ಕಿ ಬೀಳತ್ತೆ. ಪೊಲೀಸರಿಗೆ ಅವಳ ಮೇಲೇನೆ ಅನುಮಾನ ಬರುತ್ತೆ. ಅವ್ನು ಹೊಟ್ಟೆ ಉರ್ಸಿದ್ಲಲ್ಲ, ಅವಳು ಜೈಲಿಗೆ ಹೋಗ್ತಾಳೆ. ಸರಿ, ಬಂದೆ. ನಮ್ಮ ಪ್ಲಾನ್ ಪ್ರಕಾರ ಚಂದ್ರು ಅವರನ್ನ ಕೊಲೆ ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿದ್ರು ಸರ್.
ಅದೆಲ್ಲ ಸರಿಯಮ್ಮ. ರೆಡ್ಡಿ ಬೈಕ್ನ ತೊಗೊಂಡೋಗಿ ಅಮುದಾ ಮನೆ ಮುಂದೆ ಯಾಕೆ ನಿಲ್ಸಿದ್ರಿ? ನಾವು ಸಿಕ್ಕಾಕೋಬಾರ್ದು ಅಂತ ಬೈಕ್ನ ಅಮುದಾ ಮನೆ ಮುಂದೆ ನಿಲ್ಸಿದ್ವಿ ಸರ್. ನೀವಿಬ್ರೇನೋ ತಪ್ಪು ಮಾಡಿ ಜೈಲಿಗೆ ಹೋಗ್ತಾ ಇದ್ದೀರಾ. ಆದ್ರೆ ಪಾಪ ನಿಮ್ಮಿಬ್ರು ಹೆಣ್ಮಕ್ಳಿಗೆ ಯಾರ ಗತಿ? ನಾವು ದಿನ ನೋಡೋ ಕಥೆಗಳಲ್ಲಿ ಇದು ಒಂದು ಅಂತ ಅನ್ಸಿದ್ರು ಇಲ್ಲಿಯ ವಿಚಿತ್ರ ಸನ್ನಿವೇಶ ನೋಡಿ. ಈ ಗಂಡ ಹೆಂಡತಿ ಕಥೆ ಭಾರತೀಯ ಕೌಟುಂಬಿಕ ಆಚಾರಗಳಿಗೆ ವಿರೋಧವಾದದ್ದು. ಗಂಡ ಇನ್ನೊಂದು ಮದುವೆ ಆಗಿದ್ದಕ್ಕೆ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಹೆಂಡತಿ ಇನ್ನೊಂದು ಅನೈತಿಕ ಸಂಬಂಧ ಇಟ್ಕೋತಾಳೆ. ತನಗೆ ಹೆಣ್ಮಕ್ಳಿದ್ದಾರೆ, ಮುಂದೆ ಅವರ ಜೀವನಕ್ಕೆ ಈ ಅನೈತಿಕ ಸಂಬಂಧ ಮುಳ್ಳಾಗ್ಬೋದು ಅನ್ನೋದನ್ನು ಮರೆತು ಅದನ್ನ ಮುಂದುವರಿಸ್ತಾಳೆ. ಆದರೆ ಹೆಂಡತಿಗೆ ಮಕ್ಕಳ ಜೀವನಕ್ಕಿಂತ ಅವರ ಭವಿಷ್ಯಕ್ಕಿಂತ ತನ್ನ ಸುಖ ಮತ್ತು ಹಠ ಮುಖ್ಯವಾಗಿ ಆಕೆ ತನ್ನ ಅನೈತಿಕ ಸಂಬಂಧನ ಕಡ್ಕೊಳ್ಳೋದಕ್ಕೆ ತಯಾರಾಗೋದಿಲ್ಲ. ಈ ವಿಚಿತ್ರ ಸಂಬಂಧಗಳ ಸುಳಿಯೊಳಗೆ ಒಂದು ಜೀವದ ಬಲಿಯಾದ್ರೆ ಇಬ್ಬರು ಜೈಲ್ ಪಾಲಾಗ್ತಾರೆ. ಈ ಗಂಡ ಹೆಂಡತಿ ಕಥೆ ಹೀಗಾದ್ರೆ ಅವರ ಮಕ್ಕಳ ಮುಂದಿನ ಭವಿಷ್ಯ ಏನು? ಅವರ ಜೀವನನ ರೂಪಿಸೋದು ಯಾರು? ಯಾವುದೇ ಸಂಬಂಧದ ಸುಳಿಯೊಳಗೆ ಸಿಕ್ಕಾಕೊಳ್ಳೋದಕ್ಕಿಂತ ಮುಂಚೆ ಇಂಥ ಕೆಟ್ಟ ಪರಿಣಾಮಗಳ ಬಗ್ಗೆ ಯೋಚಿಸಿ ಮುಂದುವರಿಯೋಣ ಅಂತ ಹೇಳ್ತಾ ಕ್ರೈಮ್ ಫೈಲ್ನ 100 ಸಂಚಿಕೆಗಳ ಯಶಸ್ಸಿಗೆ ಕಾರಣರಾದ ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.